ರಾತ್ರಿ ಬಂದು ನಮ್ಮ ಕುಂಬಾರಹಳ್ಳಿಯಲ್ಲಿ ಇದ್ವಿ. ಕುಂಬಾರಪಾಳ್ಯದಲ್ಲಿ ನಮ್ಗೆ ಸ್ನೇಹಿತರು ಸರ್ ಹನುಮಂತಪ್ಪನವರು. ಹೌದಲ್ಲ, ಅವರು ಇದು ರಿಟೈರ್ಡ್ ಬೆಂಗಳೂರಾಗ. ಆಮೇಲೆ ಯಾಕಂದ್ರೆ ನೀವು ನಾನು ಅವರು ಎಲ್ಲ ಸೇರ್ಕೊಂಡು ನಾವು ಒಂದು ಸಮಕಾಲೀನ ನಾವು ರಿಟೈರ್ಡ್ ಆಗಿರೋದ್ರಿಂದ ನೋಡಿ ನಮ್ಮ ಸ್ನೇಹ ಹಿಂಗ್ ಹೋಗ್ತಾ ಇದೆ ಅಲ್ವಾ ಸರ್. ಇದ್ರ ಜೊತೆಗೆ ನಮ್ಮನ್ನ ಎಳ್ಕೊಂಡ್ ಬಂದಿರೋದು ಇದೆ ಈ ಕರುಗಳು ಸರ್ ಅಲ್ವಾ, ಹಳ್ಳಿಕಾರ್ ತಳಿ ಬಂದಿದೆ. ನಾವೆಲ್ಲ ಮುದುಕರು ಸೇರ್ಕೊಂಡು ಇರ್ಲಿ ವಯಸ್ಸನ್ನದು ಬರೇ ಸಂಖ್ಯೆ ಅಷ್ಟೇ. ಅದರಿಂದ ವಯಸ್ಸು ಸಂಖ್ಯೆ ಉತ್ಸಾಹಕ್ಕೆ ಯಾವತ್ತೂ ಸಂಖ್ಯೆ ಇಲ್ಲ. ನಿಮ್ಮ ಹೆಸರು? ಹನುಮಂತಪ್ಪ ಸರ್. ಹನುಮಂತಪ್ಪ ಸರ್, ಏನ್ ಮಾಡ್ಕೊಂಡಿದ್ದೀರಾ ನೀವು? ಸರ್ BM ರಿಟೈರ್ಡ್ ಆಗಿದ್ರು ಸರ್. ಈಗೇನ್ ಮಾಡ್ಕೊಂಡಿದ್ದೀರಾ ಸರ್? ಇಲ್ಲಿ ನಾನು ಇವಾಗ ಪಕ್ಕ ರೈತ ಸರ್. ಮಾಡಿ ಸರ್, ದಯಮಾಡಿ ಹಳ್ಳಿಕಾರ್ ತಳಿನ ಉಳಿಸಿ ಬೆಳೆಸಿ ನಾನು ಸಾಕಿದ್ದೀನಿ ಸರ್. ತಗೊಂಡೋಗಿ ಕೊಂಡ್ಕೊಂಡೋಗಿ ವ್ಯವಹಾರ ಮಾಡಿ ಇವ್ರಿಗೆಲ್ಲ ಇವ್ರ ಅನುಭವ ನಮ್ಮಿಂದ ಮಾದರಿ ಆಗ್ಬೇಕು ಸರ್. ಅಲ್ಲ ತಗೊಳ್ಳಿ, ಹೌದು ತಗೊಳ್ಳಿ. ನೀವು ಏನ್ ಮಾಡಿ ಇವ್ರ ವ್ಯವಹಾರ ತಗೊಳ್ಳಿ, ಇವ್ರ ಅನುಭವಗಳು ತಗೊಳ್ಳಿ, ವ್ಯಾಪಾರ ಮಾಡಿ ತಗೊಂಡೋಗಿ ಸಂತೆಗೆ ಬನ್ನಿ, ಎಲ್ಲ ಹೇಳ್ತಾರೆ ಇವರು. KG ಟೆಂಪಲ್ ಸಿಕ್ಕಿದ್ರು, ಅವ್ರದ್ದೆಲ್ಲ ವಿಡಿಯೋ ಮಾಡಿದೀವಿ. ಸರ್ ನಿಮ್ ವಿಡಿಯೋ ನಾನು ತುಂಬಾ ನೋಡ್ತೀನಿ ಸರ್. ನಾನು ಹೌದಲ್ಲ, ನೋಡ್ತಾ ಇರ್ತೀನಿ ಸರ್. ಅವ್ರದ್ದು ನಿಮ್ದೆಲ್ಲ ಅವ್ರು ನೋಡೋದಂತ ಏನಾಗಿದೆ ಸರ್. ಲಕ್ಷ್ಮಣ್ ಅವರೇ, ಸಂತೆಯಿಂದ ಏನ್ ಕಲ್ತಿದ್ದೀರಾ ನೀವು? ಸಂತೆಯಿಂದ ಏನ್ ಸರ್ ಅಂದ್ರೆ ಜನಗಳ ಸಂಪರ್ಕ, ಸ್ನೇಹ ಬೆಳೆದಿದೆ. ದನಗಳ ಮುಖ ನೋಡಿ ಪಾಪ ಕಳ್ಕೊತಾ ಇದೀವಿ. ಇರ್ಲಿ, ಆಮೇಲೆ ಕರುಗಳಿಗೆ ಅವಕ್ಕೆ ಸ್ವಲ್ಪ ತಿಂಡಿ ಕೊಟ್ಬಿಟ್ಟು ನಮ್ಮ ಋಣ ತೀರ್ಸ್ಕೊಂತ ಇದೀವಿ. ಆಮೇಲೆ ಎಲ್ಲ ಯುವಕರಿಗೂ ನೀವು ಕಟ್ರಪ್ಪ, ನೀವು ಸಿರಿವಂತರಾಗಿರಪ್ಪ ಅಂತ ಹೇಳ್ತಾ ಇದೀವಿ ಅಲ್ವಾ. ಈಗ ನಮ್ಮ ಮಾತುಗಳು ಕೇಳಿ ಅನೇಕ ಜನ ತಕೊಂಡ್ಬಿಟ್ಟಿದ್ದಾರೆ ಸರ್. ಅವ್ರದ್ದು ಸಾಕೋ ಜನಗಳು ನಮ್ಗೆ ಫೋನ್ ಮಾಡಿದಾಗ ಹೇಳಿದಾಗ ನನಗೆ ಭಾರಿ ಖುಷಿ ಆಗ್ತದೆ. ನೋಡಿ ನಮ್ಮ ಹನುಮಂತಪ್ಪನವ್ರು ಕೂಡ ನಮ್ಮ ಪ್ರೇರೇಪಣೆಯಿಂದ ಅವರು ಕಾಡ್ಸುಗಳು ತಗೊಂಡಿದ್ದಾರೆ. ಮೊನ್ನೆ ಹಾಕಿದ್ದು ಓದುವಾರ. ಹೌದು ಸರ್, ಹಿಂಗೆಲ್ಲ ಇದೆ. ಅಂದ್ರೆ ಸರ್, ಸಂತೆ ಅಂದ್ರೆ ಕೇವಲ ವ್ಯಾಪಾರ ಅಲ್ಲ, ಅದರ ಆಚೆ ನೋಡ್ಬೇಕು. ಹೌದು ಸರ್, ಅಲ್ಲಿ ಪ್ರೀತಿ ಇರುತ್ತೆ, ವಿಶ್ವಾಸ ಇರುತ್ತೆ, ಸ್ನೇಹ ಇರುತ್ತೆ, ಸೌಹಾರ್ದತೆ ಇರುತ್ತೆ, ಹೊಸ ಭಾಷೆಯ ನುಡಿಗಟ್ಟಿರುತ್ತೆ. ಆಮೇಲೆ ಬದುಕನ್ನ ಹೆಂಗ್ ಕಟ್ಕೋಬೇಕು ಅಂತ ಇರುತ್ತೆ. ಆಮೇಲೆ ಜನಗಳನ್ನ ಅರ್ಥ ಮಾಡೋದನ್ನ ಕಲ್ಸುತ್ತೆ ಅಲ್ವಾ, ವ್ಯಾಪಾರದ ಕೌಶಲ್ಯವನ್ನ ಕಲ್ಸುತ್ತೆ ಅಲ್ವಾ. ಈಗ ನಮಗೆ ಅನ್ಎಂಪ್ಲಾಯ್ಮೆಂಟ್ ಅಂತ ಹೇಳ್ತೀವಿ, ಸಂತೆಗೆ ಬರ್ಬೇಕು, ಸಂತೆ ಅನುಭವಗಳು ತಗೋಬೇಕು ಅಲ್ವಾ. ಹಂಗಾಗಿ ಇವತ್ತು ನಾನು ಈ ಮುದ್ದು ಮಾದಪ್ಪ ಅವ್ರ ಸನ್ನಿಧಿಗೆ ಸದಾ ಬರ್ಬೇಕು ಅಂತ ಆಸೆ ಆಗ್ತದೆ. ಸುಮ್ನೆ ಇರಕ್ಕಾಗಲ್ಲ. ಖಂಡಿತ ಶನಿವಾರ ಬಂದಿದೆ ಅಂದ್ರೆ ಬಾ ಅಂತ ಕರೀತಾರೋ ಏನೋ. ಅಂದ್ರೆ ಆ ವಿಶಾಲವಾದ ದೃಷ್ಟಿಯಿಂದನೇ ಸಂತೆ ಮಾಡಿರೋದು. ಬರ್ತಾ ಇದೀವಿ. ಅಲ್ಲ, ಆ ವಿಶಾಲವಾದ ದೃಷ್ಟಿಯಿಂದನೇ ಒಂದ್ ಜಾಗದಲ್ಲಿ ಬನ್ನಿ ಅಂತ ಸಂತೆ ಮಾಡಿರೋದು. ತಗೊಂಡ್ರ ಹೌದು, ಮಾಡಿ ಇವ್ರ ಜೊತೆ ಇವ್ರ ಅನುಭವ ತಗೊಳ್ಳಿ. ಇವಾಗ ಅವ್ರ ಮನೆಗೆ ಹೋಗಿ ಕಡಸುಗಳು ತಕ್ಕೊಟ್ಟಿದೀವಲ್ವಾ, ಅದಕ್ಕೆಲ್ಲ ಮುಗ್ದಾರ ಅದು ಇದು ಹಾಕಿ ಅವ್ರ ಜೊತೆಯಲ್ಲಿ ಬೆರ್ತು, ಯಾಕೆಂದ್ರೆ ನಾವೊಂದ್ ಸ್ವಲ್ಪ ವಿಶ್ರಾಂತಿ ತಗೊಂಡು ತಗೊಂಡ್ರೆ ಹೇಗಿದೆ? ಎಷ್ಟು ತಗೊಂಡ್ರಿ? 40,000 ವರಿಕರ ಸರ್. ಫೋನ್ ನಂಬರ್ ಕೊಡಿ ಸರ್. ನಮ್ದು 9900301976. ನಮ್ದು ಸಂತೆಕಲ್ಲಹಳ್ಳಿ, ಚಿಂತಾಮಣಿ ತಾಲೂಕು, ಚಿಕ್ಕಬಳ್ಳಾಪುರ ಜಿಲ್ಲೆ. ನನ್ನ ಹೆಸರು ಲಕ್ಕಣ್ಣ ಅಂತ. ನಾನು ಅನೇಕ ನಮ್ಮ ರೈತರಿಗೂ ಯುವಕರಿಗೆಲ್ಲಾನು ಪರಿಚಯ ಒಳ್ಳೆ ಅರಿವು ಮೂಡಿಸ್ತಾ ಇದ್ದೀರಾ. ರಿಟೈರ್ಡ್ ಆದ್ಮೇಲೆ ಒಳ್ಳೆ ಜಾಗೃತಿ ಮೂಡಿಸ್ತಾ ಇದ್ದೀರಾ ಅಲ್ವಾ. ಆಗ್ಲಿ ಸರ್, ಒಳ್ಳೇದಾಗ್ಲಿ. ಹಳ್ಳಿಕಾರ್ ತಳಿನ ಉಳಿಸಿ ಬೆಳೆಸಿ, ಇದು ಪರಂಪರೆಯಿಂದ ಬಂದಿರೋ ತಳಿಯನ್ನ ಮುಂದಿನ ಪೀಳಿಗೆನ ಜೋಪಾನ ಇಟ್ಕೋಬೇಕು ಅಲ್ವಾ. ಇಲ್ಲ ಅಂದ್ರೆ ನಾವು ಬರೀ ಫೋಟೋ ತೋರಿಸ್ಬೇಕಾಗುತ್ತೆ ಅಲ್ವಾ. ಈಗ ಒಂದ್ ಕಾಲದಲ್ಲಿ ಗಾಡಿ ಇತ್ತು, ಈಗ ನಾವು ಗಾಡಿ ತೋರಿಸ್ತಾ ಇದೀವಿ, ನೋಡಿ ಗಾಡಿ ಹಿಂಗಿದೆ ಅಂತೇಳಿ, ಹಂಗಲ್ವಾ. ಅದು ಈ ರೀತಿ ಆಗ್ಬಾರ್ದು ಅಂತ. ಹಳ್ಳಿ ಕಾರು ಅಂತ ಹೆಸರು ಬಂದಿದ್ದು ಅದಕ್ಕೆ ಸರ್. ಮೊದಲಿಗೆ ಗಾಡಿಗಳು ಯಾವ ಇರ್ಲಿಲ್ಲ, ಅಂದ್ರೆ ಪೆಟ್ರೋಲ್ ಡೀಸೆಲ್ ಗಾಡಿಗಳು ಇರ್ಲಿಲ್ಲ. ಮರದ ಗಾಡಿಗೆ ಕಟ್ಟಿ ಓಡಿಸ್ತಾ ಇದ್ರು. ಅದಕ್ಕೆ ಹಳ್ಳಿಯಿಂದ ಹಳ್ಳಿಗೆ ಹೋಗ್ಬೇಕಂದ್ರೆ ಕಾರು, ಅದು ಹಳ್ಳಿ ಕಾರು ಅನ್ನೋದು ಇದಕ್ಕೆ ಮಹಾರಾಜರು ಇಕ್ಕಿದ ಹೆಸರು ಸರ್.